ಸ್ಪರ್ಧಾ ಮಣಿಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, SSLC ಮತ್ತು PUC ಮುಗಿಸಿರ್ತಕ್ಕಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಖುಷಿ ವಿಚಾರ ಒಂದು ಬಂದಿದೆ. ಆ ಒಂದು ಮಾಹಿತಿ ಏನು ಅಂತಕ್ಕಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲೇ ನೀಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಶನ್ಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹೊರಡಿಸಲಾಗಿರ್ತಕ್ಕಂತಹ ಒಂದು ಪ್ರಕಟಣೆಯಾಗಿರುತ್ತೆ. ಅದು 29/7/2019 ಈ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಭಾರತೀಯ ಸೇನೆಗೆ ಸೇರಬಯಸುವ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆಯ ಪೂರ್ವ ಸಿದ್ಧತೆ ಹಾಗೂ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಉಚಿತ ಊಟ ಮತ್ತು ವಸತಿ ಸೌಲಭ್ಯದೊಂದಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ 2019-20 ಸಾಲಿಗೆ ನೀಡುತ್ತಿದ್ದು, ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3Bಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ಅಂತ. ಸಾಮಾನ್ಯ ಅರ್ಹತೆ ಇದು ಕೇವಲ ಭಾರತೀಯ ಸೇನೆಗೆ ಸೇರಬಯಸುವಂತಹ ಅಭ್ಯರ್ಥಿಗಳು ಈ ಒಂದು ತರಬೇತಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ. ಅದರಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಸೂಚನೆಗಳು ಈ ರೀತಿಯಾಗಿರುತ್ತೆ. ವಿದ್ಯಾರ್ಹತೆ 10ನೇ ತರಗತಿಯನ್ನು ಉತ್ತೀರ್ಣರಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಮತ್ತು ಸರಾಸರಿ 45% ಅಂಕಗಳನ್ನು ಪಡೆದುಕೊಂಡಿರಬೇಕು. ಇನ್ನು ಗ್ರೇಡಿಂಗ್ ಸಿಸ್ಟಮ್ ಇದ್ದಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಹಾಗೂ ಸರಾಸರಿ 45% ಅಂಕಗಳು ಇರುವಂತೆ ಗ್ರೇಡನ್ನು ಪಡೆದುಕೊಂಡಿರಬೇಕು. ಒಂದು ವೇಳೆ ಅಭ್ಯರ್ಥಿಯು ದ್ವಿತೀಯ PUC ಗಿಂತ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದಲ್ಲಿ ಅಥವಾ ಉತ್ತೀರ್ಣರಾಗಿದ್ದಲ್ಲಿ ಈ ವಿದ್ಯಾಭ್ಯಾಸಕ್ಕೆ ವಯೋಮಿತಿ 17.5 ವರ್ಷದಿಂದ 20 ವರ್ಷದ ಒಳಗೆ ಇರಬೇಕು ಅಂತ ಹೇಳಲಾಗಿದೆ. ಅಭ್ಯರ್ಥಿಯು ದ್ವಿತೀಯ PUCಯನ್ನು ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 40 ಅಂಕಗಳು ಮತ್ತು ಸರಾಸರಿ 50 ಅಂಕಗಳನ್ನು ಪಡೆದಿದ್ದಲ್ಲಿ ವಯೋಮಿತಿ 17.5 ವರ್ಷದಿಂದ 22 ವರ್ಷಗಳ ಒಳಗಿರ್ತಕ್ಕಂಥವರು ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಕೊಡಗು ರ್ಯಾಲಿಗೆ ಸಂಬಂಧಿಸಿದ ಜಿಲ್ಲೆಗಳು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೊಡಗು, ಚಿತ್ರದುರ್ಗ, ಹಾಸನ ಮತ್ತು ಬಳ್ಳಾರಿ ಅಭ್ಯರ್ಥಿಗಳಿಗೆ 1ನೇ ಅಕ್ಟೋಬರ್ 2019 ಅನ್ವಯಿಸುವಂತೆ ವಯೋಮಿತಿ ಇರಬೇಕು ಅಂತಕ್ಕಂಥದ್ದು. ಅಂದರೆ ಯಾರು ಈ ಜಿಲ್ಲೆಯ ಒಳಗಡೆ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನೀವು ಸೇನಾ ರ್ಯಾಲಿಗೆ ಅಟೆಂಡ್ ಆಗ್ತಾ ಇದ್ದೀರೋ ಅವ್ರಿಗೆ ವಯಸ್ಸು 1 ಅಕ್ಟೋಬರ್ 2019 ಮ್ಯಾಕ್ಸಿಮಮ್ 22.5 ವರ್ಷ ಆಗಿರಬೇಕು, ಮಿನಿಮಮ್ 17.5 ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ. ಕೊಪ್ಪಳ ರ್ಯಾಲಿಗೆ ಸಂಬಂಧಿಸಿದಂತೆ ಬೆಳಗಾವಿ, ರಾಯಚೂರು, ಬೀದರ್, ಕೊಪ್ಪಳ, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಯಾರು ಸೇನಾ ರ್ಯಾಲಿಗೆ ಹೋಗ್ತಾ ಇದ್ದೀರೋ ಕೊಪ್ಪಳ ರ್ಯಾಲಿಯಲ್ಲಿ ಅವರು ನವೆಂಬರ್ 1, 2019 ಅನ್ವಯಿಸುವಂತೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ನ ನಡುವೆ, ಅಂದರೆ ಆ ಒಂದು ಏಜ್ ನಡುವೆ ನಿಮ್ಮ ವಯೋಮಿತಿ ಇರಬೇಕಾಗುತ್ತೆ. ಸೊ ಯಾರಿಗೆ ವಯೋಮಿತಿ ಇಷ್ಟರ ಒಳಗೆ ಬರುತ್ತೋ ಅವರು ಅಪ್ಲಿಕೇಶನನ್ನು ಹಾಕಬಹುದು. ಸದರಿ ತರಬೇತಿಯನ್ನು ಮೇಲ್ಕಂಡಂತೆ ನಡೆಯುವ ಸೈನಿಕ ರ್ಯಾಲಿಯನ್ನು ಗಮನದಲ್ಲಿಟ್ಟುಕೊಂಡು ನೀಡುತ್ತಿದ್ದು, ಸಂಬಂಧಿಸಿದ ಜಿಲ್ಲೆಗಳ ಕಾಯಂ ನಿವಾಸಿಯಾಗಿರುವ ಅಭ್ಯರ್ಥಿಗಳು ಮಾತ್ರ ಸದರಿ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 8/7/2019 ಆಗಿರುತ್ತೆ. ಇದರ ಒಂದು ಹೆಚ್ಚಿನ ವಿವರಗಳಿಗೋಸ್ಕರ ನೀವು www.backwardclasses.ka.nic.in ಅನ್ನು ನೋಡಬೇಕು. ಇದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ನೀವು ಅಲ್ಲಿ ಆ ಒಂದು ಆಫೀಸ್ಗಳನ್ನ ಕೂಡ ಸಂಪರ್ಕಿಸಬಹುದು ಸಾರ್ವಜನಿಕ ರಜೆಗಳನ್ನು ಹೊರತುಪಡಿಸಿ. ಆತ್ಮೀಯ ಅಭ್ಯರ್ಥಿಗಳೇ, ಯಾರು ಸೇನಾ ರ್ಯಾಲಿಗೆ ಈಗಾಗಲೇ ಭಾಳಷ್ಟು ಕಡೆ ಸೇನಾ ರ್ಯಾಲಿ ಆರಂಭವಾಗಿತ್ತು. ಮೊನ್ನೆ ಕೂಡ ಶಿವಮೊಗ್ಗದಲ್ಲೂ ಸೇನಾ ರ್ಯಾಲಿ ನಡೀತಾ ಇದೆ. ಅದಾದ ನಂತರ ಕೊಪ್ಪಳ ಮತ್ತು ಮುಂತಾದ ಪ್ರದೇಶಗಳಲ್ಲಿ ಸೇನಾ ರ್ಯಾಲಿ ನಡೀತಾ ಇದೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ತರಬೇತಿಯನ್ನು ಪಡೆದುಕೊಂಡ್ರೆ ಯಾವ ರೀತಿಯಾಗಿ ಸೇನಾ ರ್ಯಾಲಿಯನ್ನು ಅಟೆಂಡ್ ಮಾಡ್ಬೋದು, ಅಲ್ಲಿರ್ತಕ್ಕಂತಹ ಒಂದು ಕಂಡೀಷನ್ಸ್ ಏನು, ಟರ್ಮ್ಸ್ ಏನು, ಜೊತೆಗೆ ಏನೇನು ಫಿಸಿಕಲ್ ಟೆಸ್ಟನ್ನು ಮಾಡ್ತಾರೆ ಅವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಸೇನಾ ರ್ಯಾಲಿಯಲ್ಲಿ ಕೊಡ್ತಾರೆ. ಇದು ಕಂಪ್ಲೀಟ್ ಆಗಿ ಉಚಿತವಾಗಿ ಕೊಡ್ತಕ್ಕಂಥದ್ದು. ಜೊತೆಗೆ ಊಟ ಮತ್ತು ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಅವರೇ ಮಾಡಿಕೊಡ್ತಾರೆ. ಮತ್ತು ಏನು ಕೂಡ ಕೊಡ್ತಾರೆ, ಟ್ರಾವೆಲಿಂಗ್ ಅಲೈನ್ಸನ್ನು ಕೂಡ ಕೊಡ್ತಾರೆ. ಸೊ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ 2A, 2B, 3A, 3B ಅಭ್ಯರ್ಥಿಗಳು ಯಾರಿದ್ದೀರೋ ಅವರು ಇದನ್ನು ಬಳಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮನವಿ. ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಆಗಿರುತ್ತೆ. ಮುಂದಿನ ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳ ಇನ್ಫಾರ್ಮೇಷನ್ಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಅಗತ್ಯ ಇರತಕ್ಕಂಥವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.